ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಚನ್ನಕೇಶವ ನಗರದಲ್ಲಿ ಬಿಜೆಪಿ ಮಹಿಳಾ ಸಮಾವೇಶ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹಿಂದೂಗಳ ಪವಿತ್ರ ಹಬ್ಬವಾದ ಯುಗಾದಿಯಂದು ಬಿಜೆಪಿಯವರು ಭರ್ಜರಿ ಮತ ಪ್ರಚಾರವನ್ನು ಇಲ್ಲಿ ಹಮ್ಮಿಕೊಂಡಿದ್ದರು. ಸಮಾವೇಶದಲ್ಲಿ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ, ಬಿಜೆಪಿ ಮುಖಂಡ ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಬಿಜೆಪಿ ಮಹಿಳಾ ಕಾರ್ಯಕರ್ತರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈ ದೇಶದಲ್ಲಿ ಒಬ್ಬ ಬಡ ಕುಟುಂಬದಿಂದ ಬಂದಂತ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಹೇಳಿದ್ರೆ ಅವ್ರ ತಾಯಿ ಪಟ್ಟಂತ ಕಷ್ಟ ಇರ್ಬೋದು, ಅವರು ಪಟ್ಟಿರುವಂತ ಕಷ್ಟ ಇರ್ಬೋದು, ಮತ್ತೆ ಈ ಜನಗಳ ಕಷ್ಟವನ್ನು ಅರ್ಥ ಮಾಡ್ಕೊಂಡು ಅವರು ಆ ಸ್ಥಾನಕ್ಕೆ ಹೋಗಿದ್ದಾರೆ. ಬಂಧುಗಳೇ, ಇವತ್ತು ರಾಹುಲ್ ಗಾಂಧಿ ಅವರ ಅಜ್ಜಿ ಹೆಸರು ಹೇಳ್ತಾರೆ, ಇಂದಿರಾ ಗಾಂಧಿ, ನೆಹರು ಮತ್ತೆ ರಾಹುಲ್ ಗಾಂಧಿ ಆ ಥರ ಇನ್ಫ್ಲೂಯೆನ್ಸ್ ಹೇಳ್ತಾರೆ. ಇವರೇನು ಇತ್ತೀಚೆಗೆ ರಾಮಲಿಂಗಾರೆಡ್ಡಿರವರು ಆರ್ಎಸ್ಎಸ್ನಲ್ಲಿ 2 ಆರ್ಎಸ್ಎಸ್ಗಳಿವೆ. ಮೊದಲಿನದು ಚಡ್ಡಿ ಸಂಘ, ಇನ್ನೊಂದು ರಿಲಯನ್ಸ್ ಸೇವಾ ಸಂಘ ಎಂದು ಹೇಳಿದ್ದಕ್ಕೆ ಸತೀಶ್ ರೆಡ್ಡಿರವರು ವ್ಯಾಗ್ರರಾಗಿ ಖಡಕ್ ಎಚ್ಚರಿಕೆ ನೀಡಿದರು. ಆರ್ಎಸ್ಎಸ್ ಬಗ್ಗೆ ಮಾತನಾಡುವವರು ಈ ಸಂಘದಲ್ಲಿ ಎಷ್ಟು ಸ್ವಯಂ ಸೇವಕರಿದ್ದಾರೆಂದು ತಿಳಿದುಕೊಳ್ಳಲಿ ಎಂದು ಟಾಂಗ್ ನೀಡಿದರು. ರಾಷ್ಟ್ರೀಯ ವಿಪತ್ತು ಕಾರ್ಯಗಳಲ್ಲಿ ಸ್ವಯಂ ಸೇವಕರು ಮೊದಲಿಗರಾಗಿರುತ್ತಾರೆಂದು ಸತೀಶ್ ರೆಡ್ಡಿ ಬಣ್ಣಿಸಿದರು. ಇದೇ ಸಂದರ್ಭದಲ್ಲಿ ಹಾಜರಿದ್ದ ತೇಜಸ್ವಿ ಸೂರ್ಯ ಮಾತನಾಡಿ, ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಏಳಿಗೆಗಾಗಿ ಮೋದಿ ಅವರನ್ನು ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಆರ್ಎಸ್ಎಸ್ ದೇಶದಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅವರು ಚಡ್ಡಿ ಹಾಕೊಳ್ತಿದ್ರು, ಪ್ಯಾಂಟ್ ಆಯ್ತು, ಈಗ ಅದೊಂದು ಅಭಿವೃದ್ಧಿ ಆಗಿದೆ. ಇನ್ನೊಂದು RSS ಯಾವುದು ಅಂದರೆ ರಿಲಯನ್ಸ್ ಸೇವಾ ಸಂಘ, ರಿಲಯನ್ಸ್ ಸೇವೆ ಮಾಡೋದು ಅಷ್ಟೇ. ಅವರು ಪ್ರಧಾನಮಂತ್ರಿ ಹೇಳೋದು ಅಲ್ವಾ. ಇಡೀ ದೇಶದಲ್ಲಿ ಎಷ್ಟು ಜನ RSS ಅಲ್ಲಿ ಕಾರ್ಯಕರ್ತರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಾ, ಅದನ್ನು ಅವರು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅಂದರೆ RSS ರಿಲಯನ್ಸ್ ಸೇವಾ ಸಂಘ ಅಂದರೆ ಕಾಂಗ್ರೆಸ್ ಕರಪ್ಷನ್ ಸೇವಾ ಸಂಘನ, ಕರಪ್ಷನ್ ತಾನೇ ಅವರು ಇಡೀ ದೇಶದಲ್ಲಿ ಲೂಟಿ ಮಾಡಿರೋಂಥದ್ದು. ಕಾಂಗ್ರೆಸ್ ಸೇವಾ ಸಂಘ ಅಂದರೆ ಕಾಂಗ್ರೆಸ್ ಅಂದರೆ ಕರಪ್ಷನ್ ಸೇವಾ ಸಂಘ ಅಂತ ಜನ ಅರ್ಥ ಮಾಡ್ಕೋತಾರೆ. ಯಾರ್ದಾದ್ರೂ ಒಬ್ಬರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಮಾತಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನೇಕ ಆಕ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ, ಫ್ಲಡ್ ಆದಂಥ ಸಂದರ್ಭದಲ್ಲಿ, ಸುನಾಮಿ ಆದಂಥ ಸಂದರ್ಭದಲ್ಲಿ RSSನ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಇವರು ಜೈಷ್ ಇ ಮೊಹಮ್ಮದ್ಗೆ ಸಪೋರ್ಟ್ ಮಾಡೋಂಥ ಜನ, ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡೋಂಥ ಜನ ಇವತ್ತು ಈ ರೀತಿ RSS ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಲಿ ಅಂತ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೇ ನಾಯಕರುಗಳು ಬೆಳೀತಾ ಇದ್ದಾರೆ ಅಂತಂದರೆ ಅವ್ರನ್ನ ಸಂವಿಧಾನ ವಿರೋಧಿ ಅಂತ ಬಿಂಬಿಸುವಂಥದ್ದು ಒಂದು ಫ್ಯಾಷನ್ ಆಗಿದೆ. ನಮ್ಮ ದೇಶದ ಇಲ್ಲಿರುವಂಥ ನಮ್ಮ ಮತದಾರರು ಭಾಳ ಪ್ರಜ್ಞಾವಂತರು. ನಾನು ಯಾವ ರೀತಿಯಲ್ಲಿ ಯಾವ ಸಂಸ್ಕಾರಗಳಿಂದ ಬೆಳೆದಂಥವನು, ಯಾವ ರೀತಿ ಇದೆ ಅನ್ನೋದು ಅವರೆಲ್ಲರಿಗೂ ಗೊತ್ತಿದೆ. ಅವರು ಸಂಪೂರ್ಣ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ. ಈ ವಾರ್ಡಲ್ಲಿ 80%, 80% ಓಟು ಬಿಜೆಪಿಗೆ ಖಂಡಿತವಾಗಲು ತೇಜಸ್ವಿ ಸೂರ್ಯ ಅವರಿಗೆ ಈ ಭಾಗದಲ್ಲಿ ಬಂದು ಅವರು ಖಂಡಿತವಾಗೂ ಗೆದ್ದೇ ಗೆಲ್ತಾರೆ. ಗೆದ್ದು ಬಂದು ಈ ಭಾಗದ ಏನೇ ಕೆಲಸ ಕಾರ್ಯ ಇದ್ರೂ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ ಅವ್ರ ಮೇಲೆ. ಖಂಡಿತವಾಗೂ